ವೆಲ್ಕಮ್ ಟು ಜಿ ಕೆ ಟ್ರಿಕ್ಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಜಿಯೋಗ್ರಫಿ ಪಾರ್ಟ್ನ ಮೇಜರ್ ಸ್ಟ್ರೇಟ್ಸ್ ಪಾರ್ಟನ್ನು ನೋಡೋಣ. ವರ್ಲ್ಡಲ್ಲಿ ಇರುವಂತಹ ಮೇಜರ್ ಸ್ಟ್ರೇಟ್ಸ್ ಹೇಗೆ ನೆನಪಿಟ್ಕೊಳ್ಳೋದು ಅನ್ನೋದನ್ನು ಟ್ರಿಕ್ಸ್ನ ಮೂಲಕ ನಾನು ಹೇಳ್ತಾ ಹೋಗ್ತೀನಿ. ಸ್ಟ್ರೇಟ್ ಅಂದರೆ ಏನು ಅಂತ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು. ದಟ್ ಈಸ್ ಎ ನ್ಯಾರೋ ಚಾನೆಲ್ ಆಫ್ ಸಿ ಜಾಯ್ನಿಂಗ್ ಟೂ ಲಾರ್ಜ್ ಬಾಡೀಸ್ ಆಫ್ ವಾಟರ್. Commonly refers to a channel of water that lies between two land masses. ಎರಡು ದೊಡ್ಡ ಲ್ಯಾಂಡ್ ಮಾಸಸ್ನ ಅಥವಾ ಎರಡು ದೊಡ್ಡ ವಾಟರ್ ಬಾಡೀಸ್ನ ಕನೆಕ್ಟ್ ಮಾಡುವಂತಹ ಚಾನಲ್ನ ನಾವು ಸ್ಟ್ರೇಟ್ಸ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ಮಲಕ್ಕಾ ಸ್ಟ್ರೇಟ್. ಮಲಕ್ಕಾ ಸ್ಟ್ರೇಟನ್ನು ಅಂತ ನೋಡಿದ ಕೂಡಲೇ ನಿಮಗೆ ನೆನಪಾಗಬೇಕಾಗಿರೋದು ಮಾಸ್ ಅಂತ. ಮಾಸ್ ಯಾಕೆ ಅಂತಂದರೆ ಎಮ್ ಫಾರ್ ಮಲಕ್ಕಾ ಸ್ಟ್ರೇಟ್, ಎ ಫಾರ್ ಅಂಡಮಾನ್ ಸಿ, ಎಸ್ ಫಾರ್ ಸೌತ್ ಚೈನಾ ಸಿ. ಕರೆಕ್ಟ್. ನೆಕ್ಸ್ಟ್ ಬಾಬ್ ಎಲ್ ಮಂಡೇಬ್ ಸ್ಟ್ರೇಟ್ ಅಂತ ಹೇಳಿ. ಬಾಬ್ ಎಲ್ ಮಂಡೇಬ್ ಸ್ಟ್ರೇಟ್ ಅಂದ ತಕ್ಷಣ ನೆನಪಾಗುವಂತಹ ವರ್ಡ್ ಯಾವುದಪ್ಪ ಅಂತಂದರೆ ಬಾರ್. ಯಾಕೆ ಬಾರ್? ಬಿ ಫಾರ್ ಬಾಬ್ ಎಲ್ ಮಂಡೇಬ್, ಎ ಫಾರ್ ಏಡನ್, ಆರ್ ಫಾರ್ ರೆಡ್ ಸಿ. ನೆಕ್ಸ್ಟ್ ಈಸ್ North Channel. This channel joins the Irish Sea and Atlantic Ocean. So North Channel ಅಂದ ತಕ್ಷಣ ನೆನಪಾಗಬೇಕಾಗಿರೋದು ನಿಯಾ. ಎನ್ ಫಾರ್ ನಾರ್ತ್ ಚಾನಲ್, ಐ ಫಾರ್ ಐರಿಷ್ ಸಿ, ಎ ಫಾರ್ ಅಟ್ಲಾಂಟಿಕ್ ಓಷನ್. ಸೊ ನಿಯಾ is nothing but N for North Channel, I for Irish Sea, A for Atlantic Ocean. Next, Torres Strait. Torres Strait is between Arafura Sea and Gulf of Papua. So ಟಾರಫ್ ಸ್ಟ್ರೇಟ್ ಅಂದ ತಕ್ಷಣ ನೆನಪಾಗಬೇಕಾಗಿರೋ ವರ್ಡ್ ಯಾವುದಪ್ಪ ಅಂತಂದರೆ ಟ್ಯಾಗ್. ಎ ಫಾರ್ ಆರಾಫುರಾ ಸಿ, ಜಿ ಫಾರ್ ಗಲ್ಫ್ ಆಫ್ ಪಪುವಾ. ನೆಕ್ಸ್ಟ್ ಬಾಸ್ ಸ್ಟ್ರೇಟ್. ಬಾಸ್ ಸ್ಟ್ರೇಟ್ ಎಲ್ಲಿದೆ ಅಂತಂದರೆ ಆಸ್ಟ್ರೇಲಿಯಾದಲ್ಲಿದೆ. ಈ ಸ್ಟ್ರೇಟ್ ತಾಸ್ಮಾನ್ ಸಿ ಮತ್ತು ಸೌತ್ ಸಿಯನ್ನು ಜಾಯಿನ್ ಮಾಡುತ್ತೆ. ಸೊ ದಿಸ್ ಬಾಸ್ ಸ್ಟ್ರೇಟ್ ಅಂದ ತಕ್ಷಣ ನೆನಪಾಗಬೇಕಾಗಿರೋ ವರ್ಡು TBS ಅಂತ. ತಾಸ್ಮಾನ್ ಸಿ, ಬಾಸ್, ಸೌತ್ ಸಿ. ಓಕೆ. ಅಥವಾ ಯು ಕ್ಯಾನ್ ರಿಮೆಂಬರ್ ಇಟ್ ಆಸ್ ಆಸಿಸ್ ಲವ್ ಬಾಸ್ ಆಫ್ ತಬ್ಲಾ ಆ್ಯಂಡ್ ಸಿತಾರ್ ಅಂತ. ಆಸಿಸ್ ಅಂದರೆ ಆಸ್ಟ್ರೇಲಿಯಾದಲ್ಲಿದೆ. ಯಾವುದು? ಬಾಸ್ ಅಂದರೆ ಬಾಸ್ ಸ್ಟ್ರೇಟ್. ತಬ್ಲಾ ಮೀನ್ಸ್ ತಾಸ್ಮಾನ್ ಸಿ, ಸಿತಾರ್ ಮೀನ್ಸ್ ಸೌತ್ ಸಿ. ನೆಕ್ಸ್ಟ್ ಬೇರಿಂಗ್ ಸ್ಟ್ರೇಟ್. ವೆರಿ ಫೇಮಸ್, ಮೋಸ್ಟ್ ರಿಪೀಟೆಡ್ ಕ್ವಶನ್ ಇನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬೇರಿಂಗ್ ಸ್ಟ್ರೇಟ್ ಬಿಟ್ವೀನ್ ಅಲಾಸ್ಕಾ ಆ್ಯಂಡ್ ರಷ್ಯಾ. ದಟ್ ಈಸ್ it is present in Alaska. Alaska is present in Russia. It joins Bering Sea and Chukchi Sea. ಅದನ್ನು BBC ಅಂತ ನೆನಪಿಟ್ಕೊಳ್ಳಿ. ಬೇರಿಂಗ್ ಸ್ಟ್ರೇಟ್, ಬೇರಿಂಗ್ ಸಿ ಆ್ಯಂಡ್ ಚುಕ್ಚಿ ಸಿ. ಓಕೆ. ನೆಕ್ಸ್ಟ್ ಡಾರ್ಡನ್ನೆಲ್ಲಸ್ ಸ್ಟ್ರೇಟ್ ಟರ್ಕಿಯಲ್ಲಿದೆ. ಲೊಕೇಶನ್ ಟರ್ಕಿ. ಸೊ ಡಾರ್ಡನ್ನೆಲ್ಲಸ್ ಅಂದ ತಕ್ಷಣ ನೆನಪಾಗಬೇಕಾಗಿರೋ ವರ್ಡ್ ಯಾವುದಪ್ಪ ಅಂತಂದರೆ ಡ್ಯಾಮ್. ಡ್ಯಾಮ್ ಯಾಕೆ? ಡಿ ಫಾರ್ ಡಾರ್ಡನ್ನೆಲ್ಲಸ್, ಎ ಫಾರ್ ಏಗನ್ ಸಿ, M for Marmara Sea. Next, Hormuz Strait. Hormuz Strait is present in Oman. Oman ಇರಾನಲ್ಲಿದೆ. ನೆಕ್ಸ್ಟ್ ಇಟ್ ಜಾಯಿನ್ಸ್ ಗಲ್ಫ್ ಆಫ್ ಪರ್ಷಿಯಾ ಆ್ಯಂಡ್ ಗಲ್ಫ್ ಆಫ್ ಓಮನ್. ಸೊ ಹೋಪ್ ಅಂತ ನೆನಪಿಟ್ಕೊಳ್ಬೋದು. H for Hormuz Strait, O for Oman, it is in Gulf, P for Persia, Gulf. Okay. Next, Persia is nothing but Iran. Persia ಇರಾನಿನ ಹಳೆಯ ಹೆಸರು. ನೆಕ್ಸ್ಟ್ ಮೆಗಲನ್ ಸ್ಟ್ರೇಟ್, ಚಿಲಿ. ಮೆಗಲನ್ ಸ್ಟ್ರೇಟ್ ಅಂದ ತಕ್ಷಣ ನೆನಪಾಗಬೇಕಾಗಿರೋ ವರ್ಡು ಮ್ಯಾಪ್ ಅಂತ. ಎಮ್ ಅಂದರೆ ಮೆಗಲನ್, ಎ ಅಂದರೆ ಅಟ್ಲಾಂಟಿಕ್ ಓಷನ್, ಸೌತ್ ಪಾರ್ಟ್ ಆಫ್ ಅಟ್ಲಾಂಟಿಕ್ ಓಷನ್, ಪಿ ಈಸ್ ಫಾರ್ ಪೆಸಿಫಿಕ್. ಸೊ ದಿಸ್ ಮೆಗಲನ್ ಸ್ಟ್ರೇಟ್ ಈಸ್ ಲೊಕೇಶನ್ ಎಲ್ಲಿದೆ ಅಂತಂದರೆ ಚಿಲಿಯಲ್ಲಿದೆ. ಓಕೆ. ಸೊ ದಿಸ್ ಕಂಪ್ಲೀಟ್ಸ್ ದ ಸ್ಟ್ರೇಟ್ಸ್ ಪಾರ್ಟ್. ಒನ್ ಮೋರ್ ಟೈಮ್ ಐ ವಿಲ್ ರಿಪೀಟ್. ಮಲಕ್ಕಾ ಸ್ಟ್ರೇಟ್ ಅಂದ ತಕ್ಷಣ ನೆನಪಾಗಬೇಕಾಗಿರೋದು ಮಾಸ್, ಎ ಫಾರ್ ಅಂಡಮಾನ್, ಎಸ್ ಫಾರ್ ಸೌತ್ ಚೈನಾ ಸಿ. ಬಾಬ್ ಎಲ್ ಮಂಡೇಬ್ ಅಂದ ತಕ್ಷಣ ನೆನಪಾಗಬೇಕಾಗಿರೋದು ಬಾರ್. ವೆರಿ ಈಸಿ ಟು ರಿಮೆಂಬರ್, ಬಾರ್. ಎ ಫಾರ್ ಏಡನ್, ಆರ್ ಫಾರ್ ರೆಡ್ ಸಿ. ನೆಕ್ಸ್ಟ್ ನಾರ್ತ್ ಚಾನಲ್ ಅಂತಂದರೆ ನಿಯಾ.
ನಿಯಾ ಯಾಕೆ ಐರಿಷ್ ಸಿ ಆ್ಯಂಡ್ ಅಟ್ಲಾಂಟಿಕ್ ಓಷನ್. ನೆಕ್ಸ್ಟ್ ಟಾರಸ್ ಸ್ಟ್ರೇಟ್ ಅಂದ ತಕ್ಷಣ ನೆನಪಾಗಬೇಕಾಗಿರೋ ವರ್ಡು ಟ್ಯಾಗ್ ಅಂತ, ಅರಫುರಾ ಆ್ಯಂಡ್ ಗಲ್ಫ್ ಆಫ್ ಪಪುವಾ. ಬಾಸ್ ಸ್ಟ್ರೇಟ್, ಬಾಸ್ ಆಫ್ ತಬ್ಲಾ ಆ್ಯಂಡ್ ಸಿತಾರ್. ತಬ್ಲಾ ಇಸ್ ಫಾರ್ ತಾಸ್ಮಾನ್ ಸಿ, ಸಿತಾರ್ ಇಸ್ ಫಾರ್ ಸೌತ್ ಸಿ. ಬೇರಿಂಗ್ ಸ್ಟ್ರೇಟ್ ಅಂದ ತಕ್ಷಣ ನೆನಪಾಗಬೇಕಾಗಿರೋದು BBC, ಬೇರಿಂಗ್ ಸಿ ಆ್ಯಂಡ್ ಚುಕ್ಚಿ ಸಿ. ಡಾರ್ಡನಲ್ ಸ್ಟ್ರೇಟ್ ಅಂತಂದರೆ ಏಗನ್ ಸಿ ಆ್ಯಂಡ್ ಮರ್ಮಾರಾ ಸಿ. ಡ್ಯಾಮ್ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ಏಗನ್ ಸಿ ಆ್ಯಂಡ್ ಮರ್ಮಾರಾ ಸಿ. ಹಾರ್ಮುಜ್ ಸ್ಟ್ರೇಟ್, ಹೋಪ್ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ಓಮನ್, ಓ ಫಾರ್ ಓಮನ್, ಪಿ ಫಾರ್ ಪರ್ಷಿಯಾ. ಮೆಗಲನ್ ಸ್ಟ್ರೇಟ್ ಅಂದ ತಕ್ಷಣ ನೆನಪಾಗಬೇಕಾಗಿರೋದು ಮ್ಯಾಪ್. ಮೆಗಲನ್, ಎ ಫಾರ್ ಅಟ್ಲಾಂಟಿಕ್ ಓಷನ್, ಪಿ ಫಾರ್ ಪೆಸಿಫಿಕ್ ಓಷನ್. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ಎಷ್ಟು ತಿಳ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಈಗ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್, 23.5 ಡಿಗ್ರಿ ಲ್ಯಾಟಿಟ್ಯೂಡು ನಮ್ಮ ಭಾರತ ದೇಶದ ಯಾವ ಯಾವ ರಾಜ್ಯಗಳ ಥ್ರೂ ಪಾಸ್ ಆಗುತ್ತೆ ಅನ್ನೋದಕ್ಕೆ ಸಿಂಪಲ್ ಟ್ರಿಕ್ನ ಹೇಳ್ತೀನಿ ನಾನು. ಟೋಟಲ್ 8 ಸ್ಟೇಟ್ಸ್ನ ಮೂಲಕ ಹಾದು ಹೋಗುತ್ತೆ. ಸೊ ಅದನ್ನು ಸಿಂಪಲಾಗಿ ನೀವು ಪಮ್ ಮೀ ಮಗು ರಾಜ ಛತ್ರಿ ಅಂತ ನೆನ್ಪಿಟ್ಕೊಳ್ಳಿ. ಪ ಮೀ ಮ ಗು ರಾ ಜ ಛತ್ರಿ. ಪ ಮೀನ್ಸ್ ಪಶ್ಚಿಮ ಬಂಗಾಳ ಅಂದರೆ ವೆಸ್ಟ್ ಬೆಂಗಾಲ್. ಮೀ ಮೀನ್ಸ್ ಮಿಜೋರಾಂ. ಮಾ ಮೀನ್ಸ್ ಮಧ್ಯಪ್ರದೇಶ್. ಗು ಮೀನ್ಸ್ ಗುಜರಾತ್. ರಾ ಮೀನ್ಸ್ ರಾಜಸ್ಥಾನ್. ಜ ಮೀನ್ಸ್ ಜಾರ್ಖಂಡ್. ಛ ಮೀನ್ಸ್ ಛತ್ತೀಸ್ಗಢ್. ತ್ರಿ ಮೀನ್ಸ್ ತ್ರಿಪುರ. ನೆಕ್ಸ್ಟ್, ಯಾವೆಲ್ಲ ಸ್ಟೇಟ್ಸ್ನ ಮೂಲಕ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82.5 ಡಿಗ್ರಿ ಲಾಂಗಿಟ್ಯೂಡ್ ಪಾಸ್ ಆಗುತ್ತೆ ಅಂತ ನೋಡೋದಾದರೆ ದಟ್ ಈಸ್ ಒಡಿಶಾ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ್ ಆ್ಯಂಡ್ ಆಂಧ್ರ ಪ್ರದೇಶ್. ಅದನ್ನು ಹೇಗೆ ನೆನ್ಪಿಟ್ಕೊಳ್ತೀರಾ? ಆಸ್ಮೇನಿಯನ್ ಯೂನಿವರ್ಸಿಟಿ MCA ಅಂತ, OUMCA. MCA, ಯು ನೋ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. OUMCA. ಒಡಿಸ್ಸಾ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ್ ಆ್ಯಂಡ್ ಆಂಧ್ರ ಪ್ರದೇಶ್. ಓಕೆ. ನೆಕ್ಸ್ಟ್, ನನ್ನಿನ ಕ್ಲಾಸಲ್ಲಿ ಹೇಳಿದ್ದೆ ನಾನು ಯಾವ ಕಂಟ್ರಿ ಲೆಂದಿಯೆಸ್ಟ್ ಬಾರ್ಡರ್ನ ಹೊಂದಿದೆ, ಯಾವ ಕಂಟ್ರಿ ಲೀಸ್ಟ್ ಬಾರ್ಡರ್ನ ಹೊಂದಿದೆ. ಅದಕ್ಕೆ ನೆನ್ಪಿಟ್ಕೊಳ್ಳೋಂಥ ಟ್ರಿಕ್ ಬಚ್ಪನ್ MBA. ಬಾ ಮೀನ್ಸ್ ಬಾಂಗ್ಲಾದೇಶ್. ಛ ಮೀನ್ಸ್ ಚೈನಾ. ಪಿ ಮೀನ್ಸ್ ಪಾಕಿಸ್ತಾನ್. ಎನ್ ಮೀನ್ಸ್ ನೇಪಾಲ್. ಎಮ್ ಮಯನ್ಮಾರ್. ಬಿ ಭೂತಾನ್. ಎ ಆಫ್ಘಾನಿಸ್ತಾನ್. ಬಾಂಗ್ಲಾದೇಶ್ ಒಟ್ಟು 4096.7 ಕಿಲೋಮೀಟರ್. ಚೈನಾ 3488 ಕಿಲೋಮೀಟರ್. ಪಾಕಿಸ್ತಾನ್ 3323 ಕಿಲೋಮೀಟರ್. ನೇಪಾಲ್ 1751 ಕಿಲೋಮೀಟರ್. ಮ್ಯಾನ್ಮಾರ್ 1643 ಕಿಲೋಮೀಟರ್. ಭೂತಾನ್ 699 ಕಿಲೋಮೀಟರ್. ಆಫ್ಘಾನಿಸ್ತಾನ್ 106 ಕಿಲೋಮೀಟರ್ ಬಾರ್ಡರನ್ನು ನಮ್ಮ ಭಾರತ ದೇಶದೊಂದಿಗೆ ಹಂಚಿಕೊಳ್ಳುತ್ತೆ. ನೆಕ್ಸ್ಟ್, ಬಾಂಗ್ಲಾದೇಶದೊಂದಿಗೆ ಹೊಂದಿರುವಂತಹ ಬೌಂಡ್ರೀಸನ್ನು ಹೊಂದಿರುವಂತಹ ನಮ್ಮ ಭಾರತ ದೇಶದ ರಾಜ್ಯಗಳನ್ನು ಡಿಸೆಂಡಿಂಗ್ ಆರ್ಡರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ನೆನ್ಪಿಟ್ಕೊಳ್ಳೋದು ವೆರಿ ಈಸಿ. PT ಮ್ಯಾಮ್ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. PT ಮ್ಯಾಮ್. P ಫಾರ್ ಪಶ್ಚಿಮ ಬಂಗಾಳ ಅಂದರೆ ವೆಸ್ಟ್ ಬೆಂಗಾಲ್. T ಫಾರ್ ತ್ರಿಪುರ. M ಫಾರ್ ಮೇಘಾಲಯ. A ಫಾರ್ ಅಸ್ಸಾಂ. M ಫಾರ್ ಮಿಜೋರಾಂ. ಪಶ್ಚಿಮ ಬಂಗಾಳ 2217 ಕಿಲೋಮೀಟರ್. ತ್ರಿಪುರ 856 ಕಿಲೋಮೀಟರ್. ಮೇಘಾಲಯ 443 ಕಿಲೋಮೀಟರ್. ಅಸ್ಸಾಂ 262 ಕಿಲೋಮೀಟರ್. ಮಿಜೋರಾಂ 180 ಕಿಲೋಮೀಟರ್. ನೆಕ್ಸ್ಟ್, ಯಾವೆಲ್ಲ ಸ್ಟೇಟ್ಸ್ ಚೈನಾದೊಂದಿಗೆ ತನ್ನ ಬೌಂಡ್ರಿಯನ್ನು ಶೇರ್ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಟ್ರಿಕ್ನ ಹೇಳ್ತೀನಿ. ದಟ್ ಈಸ್ ಹುಲ್ಸಾ. ಹುಲ್ಸಾ ಯಾಕೆ ಹುಲ್ಸಾ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ H ಫಾರ್ ಹಿಮಾಚಲ್ ಪ್ರದೇಶ್. U ಫಾರ್ ಉತ್ತರಾಖಂಡ್. L ಫಾರ್ ಲಡಾಖ್. S ಫಾರ್ ಸಿಕ್ಕಿಂ. A ಫಾರ್ ಅರುಣಾಚಲ್ ಪ್ರದೇಶ್. ಓಕೆ, ಹುಲ್ಸಾ. ನೆಕ್ಸ್ಟ್, ಪಾಕಿಸ್ತಾನ್. ಪಾಕಿಸ್ತಾನ್ಗೆ ನೆನ್ಪಿಟ್ಕೊಳ್ಬೇಕಾಗಿರೋಂಥ ಟ್ರಿಕ್ ಯಾವುದಂದರೆ ಪಂಜುರಾಜ್. ಪಂಜುರಾಜ್. ಪನ್ ಅಂದರೆ ಪಂಜಾಬ್. ಜು ಗುಜರಾತ್. ರಾಜ್ ರಾಜಸ್ಥಾನ್. ಪಂಜು ರಾಜ್. ನೆಕ್ಸ್ಟ್, ನೇಪಾಲ್ ಜೊತೆಗೆ ನೆನ್ಪಿಟ್ಕೊಳ್ಳೋಂಥ ಟ್ರಿಕ್ ಸುಬ್ಬು. S ಫಾರ್ ಸಿಕ್ಕಿಂ. U ಫಾರ್ ಉತ್ತರ ಪ್ರದೇಶ್. B ಫಾರ್ ಬಿಹಾರ್. B ಫಾರ್ ಬೆಂಗಾಲ್. U ಫಾರ್ ಉತ್ತರಾಖಂಡ್. ಬೆಂಗಾಲ್ ಅಂದರೆ ವೆಸ್ಟ್ ಬೆಂಗಾಲ್. ಓಕೆನಾ? ಸುಬ್ಬು. ನೆಕ್ಸ್ಟ್, ಮ್ಯಾನ್ಮಾರ್. ಮ್ಯಾನ್ಮಾರ್ಗೆ ಸಿಂಪಲ್ ಟ್ರಿಕ್ಕು ಅರುಣಾ ಮಾಮಿ ಅಂತ. ಅರು ಮೀನ್ಸ್ ಅರುಣಾಚಲ್ ಪ್ರದೇಶ್. ನಾ ಈಸ್ ನಾಗಾಲ್ಯಾಂಡ್. ಮಾಮಿ. ಮಾ ಮೀನ್ಸ್ ಮೇಘಾಲಯ. ಅನದರ್ ಮಾ ಈಸ್ ಮಿಜೋರಾಂ. ಓಕೆ, ನೆಕ್ಸ್ಟ್, ಲೆಟ್ ಅಸ್ ಮೂವ್ ಆನ್ ಟು ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಅಲ್ಲಿ
ಕೆಲವೊಂದಷ್ಟು ಚಾನಲ್ಸ್ ಬರುತ್ತೆ ಮತ್ತು ಕೆಲವೊಂದಷ್ಟು ಪಾರ್ಟ್ಸ್ ಆಫ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಬರುತ್ತೆ. ಸೊ ಕೆಳಗಿಂದ ಮೇಲೆ ನೋಡ್ತಾ ಹೋಗೋದಾದರೆ ಫಸ್ಟು ಇಂದಿರಾ ಪಾಯಿಂಟ್, ಆಮೇಲೆ ಗ್ರೇಟ್ ನಿಕೋಬಾರ್, ಆಮೇಲೆ ಲಿಟಲ್ ನಿಕೋಬಾರ್, ಗ್ರೇಟ್ ಮತ್ತು ಲಿಟಲ್ ನಡುವೆ ಸೇಂಟ್ ಜಾರ್ಜ್ ಚಾನಲ್ ಬರುತ್ತೆ, ಮತ್ತು ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್ ಮತ್ತು ಕಾರ್ ನಿಕೋಬಾರ್ ನಡುವೆ ಸಾಂಬ್ರಿಯೋ ಚಾನಲ್ ಬರುತ್ತೆ. ನೆಕ್ಸ್ಟ್ ಕಾರ್ ನಿಕೋಬಾರ್ ಮತ್ತು ಲಿಟಲ್ ಅಂಡಮಾನ್ ನಡುವೆ 10 ಡಿಗ್ರಿ ಚಾನಲ್ ಬರುತ್ತೆ. ಲಿಟಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ನಡುವೆ ಡಂಕನ್ ಪ್ಯಾಸೇಜ್ ಬರುತ್ತೆ. ಸೌತ್ ಅಂಡಮಾನ್ನ ಮೇಲೆ ಮಿಡ್ಲ್ ಅಂಡಮಾನ್, ಮಿಡ್ಲ್ ಅಂಡಮಾನ್ನ ಮೇಲೆ ನಾರ್ತ್ ಅಂಡಮಾನ್ ಬರುತ್ತೆ. ಸೊ ಇನ್ ಆರ್ಡರ್ ಟು ಮೆಮೊರೈಸ್ ದಿಸ್, ಕೆಳಗಿಂದ ಮೇಲೆ ಹೋಗ್ತಾ ಹೋಗೋಣ. ಇಂದಿರಾ ಗಾಂಧಿ ವೆಂಟ್ ಟು ಸೇಂಟ್ ಲಿಟಲ್ ಸಾಂಬ್ರಿಯೋ in car at 10 kilometers, landed at SMN. Indira Gandhi went to Saint Little Sombrio in car at 10 kilometers, landed at SMN. Okay. Indira means Indira Point, Gandhi is Great Nicobar, Saint George Channel, Little Nicobar, Sombrio Channel, car Nicobar, 10 degree channel, land Little Andaman, then D is for Duncan Passage, then SMN ಅಂದರೆ ಸೌತ್ ಮಿಡಲ್ ನಾರ್ತ್ ಅಂಡಮಾನ್. ನೆಕ್ಸ್ಟ್ ಬಿಡಿಯಾಗಿ ನೆನ್ಪಿಟ್ಕೊಳ್ಳೋದಾದರೆ LTC ಅಂತ ಒಂದು ನೆನ್ಪಿಟ್ಕೊಳ್ಳಿ. LTC ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ L is for Little Andaman, T is for 10 degree channel, C is for car Nicobar. ಲಿಟಲ್ ಅಂಡಮಾನ್ ಮತ್ತು ಕಾರ್ ನಿಕೋಬಾರ್ನ ನಡುವೆ ಏನಿದೆ 10 ಡಿಗ್ರಿ ಚಾನಲ್ ಬರುತ್ತೆ. ಅದನ್ನು ನೀವು LTC ಅಂತ ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್ SDL ಅಂತಂದರೆ S ಫಾರ್ ಸೌತ್ ಅಂಡಮಾನ್, D ಫಾರ್ ಡಂಕನ್ ಪ್ಯಾಸೇಜ್, L ಫಾರ್ ಲಿಟಲ್ ಅಂಡಮಾನ್. ಇನ್ ಆರ್ಡರ್ ಟು ಸೆಪ್ರೇಟ್ ಸೌತ್ ಅಂಡಮಾನ್ ಆ್ಯಂಡ್ ಲಿಟಲ್ ಅಂಡಮಾನ್ ದೆರ್ ಇಸ್ ಎ ಪ್ಯಾಸೇಜ್ ಕಾಲ್ಡ್ ಡಂಕನ್ ಪ್ಯಾಸೇಜ್. ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ನ ನಡುವೆ ಯಾವ್ದು ಬರುತ್ತೆ? ಡಂಕನ್ ಪ್ಯಾಸೇಜ್ ಬರುತ್ತೆ. ಸೊ ವಿ ಕ್ಯಾನ್ ರಿಮೆಂಬರ್ ಇಟ್ ಆ್ಯಸ್ SDL. ಓಕೆ. ನೆಕ್ಸ್ಟ್ ಗ್ರೇಟ್ ಚಾನಲ್ ಯಾವೆರಡು ದೇಶಗಳ ನಡುವೆ ಬರುತ್ತೆ ಅಂದರೆ ಇಂಡಿಯಾ ಮತ್ತು ಇಂಡೋನೇಷ್ಯಾ. ವೆರಿ ಸಿಂಪಲ್, IGI ಅಂತ ನೆನ್ಪಿಟ್ಕೊಂಡ್ರೆ ಆಗೋಯ್ತು. ನೆಕ್ಸ್ಟ್ ನಾರ್ಕೋಂಡಮ್ ಮತ್ತು ಬ್ಯಾರನ್ ವಾಲ್ಕನೋಸ್ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಕಂಡುಬರುವಂಥದ್ದು. ಪರ್ಟಿಕ್ಯುಲರ್ ಆಗಿ ನಾರ್ಕೋಂಡಮ್ ಎಲ್ಲಿದೆ ಅಂತಂದರೆ ನಾರ್ತ್ ಅಂಡಮಾನಲ್ಲಿದೆ. ಬಾರನ್ ಎಲ್ಲಿದೆ ಅಂತಂದರೆ ಮಿಡಲ್ ಅಂಡಮಾನಲ್ಲಿದೆ. ಸೊ ಅದನ್ನು ನ್ಯಾಮ್ ಅಂತ ನೆನ್ಪಿಟ್ಕೊಳ್ಳಿ. N ಫಾರ್ ನಾರ್ತ್ ಅಂಡಮಾನ್, NA is for North Andaman as well as Narcondam. M is for Middle Andaman, B is for Barren Island. Okay, next. Trick to remember Lakshadweep Islands. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಲಕ್ಷದ್ವೀಪ್ ಐಲ್ಯಾಂಡ್ ಇದೆ. ಅಲ್ಲೂ ಕೂಡ ಡಿಫ್ರೆಂಟ್ ಚಾನಲ್ಸ್ ಬರುತ್ತೆ, ಡಿಫ್ರೆಂಟ್ ಐಲ್ಯಾಂಡ್ಸ್ ಬರುತ್ತೆ. ಸೊ ಎಲ್ಲ ಹೋಲ್ಸೇಲಾಗಿ ನೆನ್ಪಿಟ್ಕೊಬೇಕು ಅಂತಂದರೆ NS ಕಿಯಾ ಅಂತ ನೆನ್ಪಿಟ್ಕೊಳ್ಳಿ. M ಫಾರ್ ಮಾಲ್ಡೀವ್ಸ್, E ಫಾರ್ 8 ಡಿಗ್ರಿ ಚಾನಲ್, M ಫಾರ್ ಮಿನಿಕಾಯ್. ಮಾಲ್ಡೀವ್ಸ್ ಆ್ಯಂಡ್ ಮಿನಿಕಾಯ್ ನಡುವೆ ಏನು ಬರುತ್ತೆ? 8 ಡಿಗ್ರಿ ಚಾನಲ್ ಬರುತ್ತೆ. ನೆಕ್ಸ್ಟ್ ಮಿನಿಕಾಯ್ ಮತ್ತು ಸುಹೇಲಿ ನಡುವೆ 9 ಡಿಗ್ರಿ ಚಾನಲ್ ಬರುತ್ತೆ. ಯಾವುದು? ಮಿನಿಕಾಯ್ ಮತ್ತು ಸುಹೇಲಿ ನಡುವೆ 9 ಡಿಗ್ರಿ ಚಾನಲ್ ಬರುತ್ತೆ. ನೆಕ್ಸ್ಟ್ ಕಣ್ಣನೂರ್ ಐಲ್ಯಾಂಡ್ಸ್ ಕವರಟ್ಟಿಯಲ್ಲಿದೆ. ಆ ಕಣ್ಣನೂರ್ ಐಲ್ಯಾಂಡ್ಸ್ ಮತ್ತು ಅಮ್ಮಿನಿ ದೇವಿ ಐಲ್ಯಾಂಡ್ಸ್ ನಡುವೆ 11 ಡಿಗ್ರಿ ಚಾನಲ್ ಬರುತ್ತೆ. ಫಸ್ಟು 8 ಡಿಗ್ರಿ ಚಾನಲ್ ಯಾವೆರಡರ ನಡುವೆ? ಮಾಲ್ಡೀವ್ಸ್ ಆ್ಯಂಡ್ ಮಿನಿಕಾಯ್. ದೆನ್ 9 ಡಿಗ್ರಿ ಚಾನಲ್ ಮಿನಿಕಾಯ್ ಆ್ಯಂಡ್ ಸುಹೇಲಿ ಐಲ್ಯಾಂಡ್. ದೆನ್ 11 ಡಿಗ್ರಿ ಚಾನಲ್ ಕಣ್ಣನೂರ್ ಐಲ್ಯಾಂಡ್ ಆ್ಯಂಡ್ ಅಮೀನ್ ದೇವಿ ಐಲ್ಯಾಂಡ್. ಓಕೆ. ನೆಕ್ಸ್ಟ್ ಟ್ರಿಕ್ ಟು ರಿಮೆಂಬರ್ 8 ಡಿಗ್ರಿ ಚಾನಲ್ ಆ್ಯಂಡ್ 9 ಡಿಗ್ರಿ ಚಾನಲ್. ಇನ್ನೊಂದು ಟ್ರಿಕ್ನ ಹೇಳ್ತೀನಿ ನಾನು. 8 ಮಾಮಿ 9 ಲಕ್ಷ್ಮಿ ಅಂತ. 8 ಡಿಗ್ರಿ ಚಾನಲ್ ಸೆಪ್ರೇಟ್ಸ್ ಮಾಲ್ಡೀವ್ಸ್ ಆ್ಯಂಡ್ ಮಿನಿಕಾಯ್ ಐಲ್ಯಾಂಡ್ಸ್. ದೆನ್ 9 ಡಿಗ್ರಿ ಚಾನಲ್ ಸೆಪ್ರೇಟ್ಸ್ ಲಕ್ಷ್ಮಿ ಮೀನ್ಸ್ ಲಕ್ಷದ್ವೀಪಿ, ದಟ್ ಈಸ್ ಸುಹೇಲಿ ಆ್ಯಂಡ್ ಮಿನಿಕಾಯ್. ಓಕೆ. ನೆಕ್ಸ್ಟು ಪಾಕ್ ಸ್ಟ್ರೇಟ್ ಯಾವೆರಡು ದೇಶದ ನಡುವೆ ಕನೆಕ್ಟ್ ಆಗಿದೆ ಅಂತಂದರೆ ದಟ್ ಈಸ್ ಶ್ರೀಲಂಕಾ ಆ್ಯಂಡ್ ಇಂಡಿಯಾ. ಸೊ ಸಿಪ್ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ನೆಕ್ಸ್ಟು ಹಿಮಾಲಯನ್ ರೇಂಜಸ್, ಡಿಫ್ರೆಂಟ್ ಹಿಮಾಲಯನ್ ರೇಂಜಸ್ ಫ್ರಮ್ ಟಾಪ್ ಟು ಬಾಟಮ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ ಕಲ್ ಜಾನಾ ಪಡೇಗಾ ದೇಸೆ. ನಾಳೆ ನಾವು ಹೊರಡಬೇಕಾಗತ್ತೆ ದೇಶದಿಂದ ಅಂತ. ಕಲ್ ಈಸ್ ಫಾರ್ ಕಾರಕೋರಂ, ಜಾನಾ ಜಸ್ಕರ್, ಪಡೇಗಾ ಪೀರ್ ಪಂಜಾಲ್, ದೇಶ್ ದೌಲದರ್, ಸಿ ಸಿವಾಲಿಕ್.
ಕಾರಕೋರಂ, ಜಸ್ಕರ್, ಪೀರ್ ಪಂಜಾಲ್, ದೌಲಧರ್, ಶಿವಾಲಿಕ್. ಶಿವಾಲಿಕ್ ಅತ್ಯಂತ ಬಾಟಮಲ್ಲಿ ಬರುವಂತಹ ಹಿಮಾಲಯನ್ ರೇಂಜ್ ಆಗಿರುತ್ತೆ. ಪೀಕಲ್ಲಿ ಕಾರಕೋರಂ ರೇಂಜ್ ಇರುತ್ತೆ. ಮಧ್ಯದಲ್ಲಿ ಜಸ್ಕಾರ್, ಪೀರ್ ಪಂಜಾಲ್, ದೌಲಧರ್. ಓಕೆ, ನೆಕ್ಸ್ಟ್ ಮಾನಸ ಸರೋವರದಿಂದ ಉಗಮವಾಗುವಂತಹ ನದಿಗಳು ಯಾವುದಪ್ಪ ಅಂತಂದರೆ ಒಂದು ಸಟ್ಲೆಜ್, ಇನ್ನೊಂದು ಬ್ರಹ್ಮಪುತ್ರ, ಮೂರನೇದು ಇಂಡಸ್. ಸೊ SBI ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಯಾವೆಲ್ಲ ನದಿಗಳು ಅಮರಕಂಟಕ್ನಿಂದ ಉಗಮ ಆಗುತ್ತೆ ಅಂತ ನೋಡೋದಾದರೆ MNS ಅಂದರೆ ಮಹಾನದಿ, ನರ್ಮದಾ ಆ್ಯಂಡ್ ಸೋನ್. MNS ಅಮರ್ಕಂಟಕ್. ನೆಕ್ಸ್ಟ್ ರಿವರ್ಸ್ ಯಾವುದೆಲ್ಲ ರಿವರ್ಸು ಗಲ್ಫ್ ಆಫ್ ಕಂಬಾತ್ ಅಥವಾ ಅರೇಬಿಯನ್ ಸೀಗೆ ಫ್ಲೋ ಆಗುತ್ತೆ ಅಂದರೆ ಸಾಮಾನಾಥ, ಸಬರಮತಿ, ಮಾಹಿ, ನರ್ಮದಾ ಮತ್ತು ತಪತಿ. ಓಕೆ, ನೆಕ್ಸ್ಟ್ ರಿವರ್ ಗಂಗಾದು ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ನ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಅದಕ್ಕೆ ನೀವು ವೈಟ್ ಪಾಂಡಾಸ್ ಸನ್ ಸ್ಟಡೀಸ್ LKG 3 ಇನ್ ಕಾರಂ. ವೈಟ್ ಪಾಂಡಾಸ್ ಸನ್ ಸ್ಟಡೀಸ್ LKG 3 ಇನ್ ಕಾರಂ. Y means Yamuna Gomti. T is for Tamsa, Pan is for Punpun, Son is for Son. These are all left bank tributaries. K is for Koshi, G is for Gandak, and another G is for Gomti. G Ghagra, Ka Kamali, Ra Ramganga, M is for Mahananda. White Panda Sun studies LKG 3 in Karam. Yamuna, Tamsa, Punpun, Damodar, Son, Koshi, Gandak, Gomti, Gagra, Kamali, Ramganga, Mahananda. Next, with white we can remember right bank tributaries. Indus river left tributaries ಯಾವುದೆಲ್ಲ ಅಂತಂದರೆ ಪಂಜಾಟ್ ರಿವರ್, ಲೂನಿ ರಿವರ್, ಜಸ್ಕರ್ ರಿವರ್, ಗಾಗರ್ ಹಾಕ್ರಾ ರಿವರ್, ಜೇಲಂ, ಚೇನಾಬ್, ರಾವಿ, ಬಿಯಾಸ್, ಸಟ್ಲೆಜ್, ಸೋನ್, ಸುರು. PLZ go and just chill Ranbir Singh. P for Panjad, L for Looni, Z for Jaskar, G for Gaggar Hakra, J for Jhelum, chill for Chenab, Run is for Ravi, Beer is for Bias, Singh is for Sutlej, Son and Suru. Then Indus River right bank tributaries andre Gilgos Singhak. Gil is for Gilgit River, Go is for Gomal River, Z is for Zoab River, Singh is for Shok River and Swat River, Hu is for Hunja River, K is for Kabul River, Kurram River and Kunar River. Gilgos Singhak. Gilgit, Gomal, Zoab, Shok, Swat, Hunja, Kabul, Kurram, Kunar. Next, Brahmaputra River tributaries. Lodi, Kedi left Jal but came with Sumnarai. So Brahmaputra River, Lohit. It starts from Lohit, Dibang, Kolong, Dhansiri. Then left tributaries ಬಂದು Jaldaka, Beki, Teesta, Kameng, Subansiri, Manas and Raidak River. Lohit, Dibang, Kolong, Dhansiri, Jaldaka, Beki, Teesta, Kameng, Subansiri, Manas, Raidak. Next, Godavari River na left tributaries. Purna, Tali, Indravati, Sabari, Kakashiva. ಅಂತಂದರೆ ಪ್ರಣಹಿತ, ಪೂರ್ಣ ಅಂದರೆ ಪೂರ್ಣ ರಿವರ್, ತಾಲಿ ಅಂತಂದರೆ ತಲಿಪೇರು, ಇಂದ್ರಾವತಿ ಅಂದರೆ ಇಂದ್ರಾವತಿ, ಸಬರಿ ನದಿ, ಕಾ ಮೀನ್ಸ್ ಕಡ್ವಾ, ಕಾ ಮೀನ್ಸ್ ಕದಂ, ಶಿವ ಮೀನ್ಸ್ ಶಿವಣ್ಣ, ಬಾನ್ ಗಂಗಾ, ಬಂಗಾ ಮೀನ್ಸ್ ಬಾನ್ ಗಂಗಾ. ನೆಕ್ಸ್ಟ್, ಟ್ರಿಕ್ ಟು ರಿಮೆಂಬರ್ ಗೋದಾವರಿ ರಿವರ್ ರೈಟ್ ಟ್ರಿಬ್ಯೂಟರೀಸ್. ನೆಕ್ಸ್ಟ್, ಅದಕ್ಕೆ ಮದನ್ ಸೀಮಾಕಿ ಪ್ಯಾರ್ ಅಂತ ನೆನ್ಪಿಟ್ಕೊಳ್ಳಿ. ಮ ಫಾರ್ ಮಾಂಜಿರಾ, ದ ಫಾರ್ ದಾಮ, ಎನ್ ಫಾರ್ ನಸರ್ದಿ, ಸಿ ಫಾರ್ ಸಿಂಪಾನ, ಮಾ ಫಾರ್ ಮನೇರ್, ಕಿ ಫಾರ್ ಕಿನ್ನರಾಸಾನಿ, ಪ್ಯಾರ್ ಫಾರ್ ಪ್ರವರ. ನೆಕ್ಸ್ಟ್,
ಕೃಷ್ಣ ರಿವರ್ನ ಲೆಫ್ಟ್ ಟ್ರಿಬ್ಯೂಟರೀಸ್ನ ಫಸ್ಟ್ ನೋಡೋಣ. ದಟ್ ಈಸ್ BPM DPM ಅಂತ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಡೆಪ್ಯೂಟಿ ಪೋಸ್ಟ್ ಮಾಸ್ಟರ್ ಅಂತ. B ಫಾರ್ ಭೀಮಾ, P ಫಾರ್ ಪೆದ್ದವಾಗು, M ಫಾರ್ ಮೂಸಿ, D ಫಾರ್ ದಿಂಡಿ, P ಫಾರ್ ಪಾಲೇರು, M ಫಾರ್ ಮುನ್ನೇರು. ದೆನ್ ಕೃಷ್ಣ ರಿವರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ನ ನೋಡೋದಾದರೆ ವೆಂಕಟಕೃಷ್ಣ DGM ಪೋಸ್ಟ್ ಟ್ರಸ್ಟ್ ಅಂತ. ವೆಂಕಟ ಮೀನ್ಸ್ ವೆನ್ನ, ಕೃಷ್ಣ ಮೀನ್ಸ್ ಕೊಯ್ನಾ, D means Dudganga, G means Ghataprabha, M for Malaprabha, Port means Panchganga, Trust means Tungabhadra. ಇವೆಲ್ಲ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಫ್ ಕೃಷ್ಣ ರಿವರ್. ನೆಕ್ಸ್ಟ್ ನರ್ಮದಾ ರಿವರ್ನ ಮೇಜರ್ ಟ್ರಿಬ್ಯೂಟರೀಸ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂದರೆ ಕೊಹ್ಲಿ ಜಿ ಡ್ರಿಂಕ್ ದೂದ್ ಶಕ್ಕರ್ ಆ್ಯಂಡ್ ಡಿಡ್ ಶತಕ್ ವಿತ್ ಬ್ಯಾಟ್. ಕೋಲಾರ್ ರಿವರ್, ಹ್ಲಿ ಹಿರಾನ್ ರಿವರ್, ಜಿ ಗಂಜಲ್ ರಿವರ್, ದೂದ್ ರಿವರ್, ಶಕ್ಕರ್ ರಿವರ್, ಶೇರ್ ರಿವರ್, ತಾವಾ ರಿವರ್, ಕಾವೇರಿ ರಿವರ್ ಆ್ಯಂಡ್ ಕುಂಡಿ ರಿವರ್, ಬ್ಯಾಟ್ ಬುರ್ಹನರ್ ಆ್ಯಂಡ್ ಬಂಜಾರ್ ರಿವರ್. ನೆಕ್ಸ್ಟ್ ಕಾವೇರಿ ರಿವರ್ನ ಉಪನದಿಗಳನ್ನು ನೋಡೋಣ. ಲೆಫ್ಟ್ ಮೋಕಾ ಜಾಯಿಂಟ್ LBSನ ಅಂದರೆ ನಿಮಗೆ ಗೊತ್ತಿದೆ IAS ಆಫೀಸರ್ಸ್ ಆಗಿ ಯಾರು ಸೆಲೆಕ್ಟ್ ಆಗಿರ್ತಾರೋ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಸೆಂಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ. ಲೆಫ್ಟ್ ಆಪರ್ಚುನಿಟಿ ಜಾಯಿನ್ಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ. LBSನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕಮೆಂಟ್ ಮಾಡಿ. S ಈಸ್ ಫಾರ್ ಶಿಂಷಾ, H ಈಸ್ ಫಾರ್ ಹಾರಂಗಿ, A ಫಾರ್ ಅರ್ಕಾವತಿ, H ಫಾರ್ ಹೇಮಾವತಿ. ದೆನ್ ದೀಸ್ ಆರ್ ಆಲ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಗುತ್ತೆ. ನೆಕ್ಸ್ಟ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ನ ನೋಡೋದಾದರೆ ಮೊಯ್ಯಾರ್, ಕಬಿನಿ, L ಲಕ್ಷ್ಮಣತೀರ್ಥ, B ಭವಾನಿ, S ಸುವರ್ಣಾವತಿ, N ನೋಯಲ್, A ಅಮರಾವತಿ. ನೆಕ್ಸ್ಟ್ ಮಹಾನದಿ ರಿವರ್ ಟ್ರಿಬ್ಯೂಟರೀಸ್ನ ನೋಡೋದಾದರೆ ಸೀಮಾ ಲೆಫ್ಟ್ ಜಾನ್ ಟೆಲಿಫೋನ್, C ಮೀನ್ಸ್ ಯೋನಾ, ಮಾ ಫಾರ್ ಮಾಂಡ್. ದೆನ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಬಂದು J ಫಾರ್ ಜೋಂಕ್ ರಿವರ್, ಆನ್ ಫಾರ್ ಓಂಗ್ ರಿವರ್, ಟೆಲಿಫೋನ್ ಮೀನ್ಸ್ ಟೆಲೆಂಟ್ ರಿವರ್. ನೆಕ್ಸ್ಟ್ ಪೆನ್ನಾ ರಿವರ್ ಟ್ರಿಬ್ಯೂಟರೀಸ್ ಅಂತಂದರೆ ಜಾಸಾಪಾಚಿ ಕೂಚೆ ಅಂತ. ಜಾಸಾಪಾಚಿ ಕೂಚೆ ಯಾವುದು ಪೆನ್ನಾ ರಿವರ್ ಟ್ರಿಬ್ಯೂಟರೀಸ್. ಜ ಫಾರ್ ಜಯಮಂಗಳಿ, ಸಾ ಫಾರ್ ಸಾಗ್ಲೇರು, ಪ ಫಾರ್ ಪಾಪಗನಿ, ಚಿ ಫಾರ್ ಚಿತ್ರಾವತಿ, ಕು ಫಾರ್ ಕುಂಡೇರು, ಚೆ ಫಾರ್ ಚೆಯ್ಯೇರು. ನೆಕ್ಸ್ಟ್ ಮಹಾಕುಂಭಮೇಳ 4 ಕಡೆ ಆಗುವಂಥದ್ದು. ಅದನ್ನು ನೆನ್ಪಿಟ್ಕೊಳ್ಬೇಕಾದ್ರೆ ಸಿಂಪಲ್ ಟ್ರಿಕ್ UPNH ಉತ್ತರ ಪ್ರದೇಶ್ ನ್ಯಾಷನಲ್ ಹೈವೇ ಅಂತ. U ಫಾರ್ ಉಜ್ಜೈನ್, P ಫಾರ್ ಪ್ರಯಾಗ್, N ಫಾರ್ ನಾಸಿಕ್, H ಫಾರ್ ಹರಿದ್ವಾರ್. UPNH ಉಜ್ಜೈನ್, ಪ್ರಯಾಗ್, ನಾಸಿಕ್, ಹರಿದ್ವಾರ್. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸಲ್ಲಿ ಬರುವಂತಹ ಪಾಸಸ್ ಯಾವುದೆಲ್ಲ ಅಂತಂದರೆ TBPS ತಾಲ್ಘಾಟ್, ಬೋರ್ಘಾಟ್, ಪಾಲ್ಘಾಟ್, ಸಿಂಕೋಟ್ ಘಾಟ್. ತಾಲ್ಘಾಟ್ ಇಸ್ ಬಿಟ್ವೀನ್ ಮುಂಬೈ ಆ್ಯಂಡ್ ನಾಸಿಕ್, ಬೋರ್ಘಾಟ್ ಇಸ್ ಬಿಟ್ವೀನ್ ಮುಂಬೈ ಆ್ಯಂಡ್ ಪುಣೆ, ಪಾಲ್ಘಾಟ್ ಈಸ್ ಬಿಟ್ವೀನ್ ಕೊಚ್ಚಿ ಆ್ಯಂಡ್ ಕೊಯಂಬತ್ತೂರ್, ಸಿಂಕೋಟ್ ಪಾಸ್ ಬಿಟ್ವೀನ್ ನಂಗರ್ಕೋಯಿಲ್ ಆ್ಯಂಡ್ ತಿರುವನಂತಪುರಂ. ಸೊ ಇಲ್ಲಿಗೆ ನನ್ನ ಕ್ಲಾಸ್ನ ಮುಗಿಸ್ತಾ ಇದ್ದೇನೆ. ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅನಂತ ನಮಸ್ಕಾರಗಳು.